ಓಕೆ, ಕ್ಲೆನ್ಸ್ ಮಾಡ್ತಾ ಇದ್ದೀರಾ. ಕ್ಲೆನ್ಸ್ಗೆ ಯಾವುದೇ ರೀತಿ ಪ್ರೆಷರ್ ಪಾಯಿಂಟ್ ಅವಶ್ಯಕತೆ ಇರೋದಿಲ್ಲ. ಓಕೆನಾ, ನೀವು ಫೇಶಿಯಲ್ ಕ್ರೀಮ್ ಮಾಡ್ತಿರಲ್ಲ, ಆ ಕ್ರೀಮ್ಗೆ ಮತ್ತೆ ಜೆಲ್ಗೆ ಮಾತ್ರ ಪ್ರೆಷರ್ ಪಾಯಿಂಟ್ಗಳ ಅವಶ್ಯಕತೆ ಇದೆ. ಪಾಯಿಂಟ್ಸ್ ಮೀನ್ಸ್ ಪ್ರೆಷರ್ ಅಂತಂದ್ರೆ ಇದರ ಲಾಕ್ ಮಾಡ್ತೀವಲ್ಲ, ಆ ಪ್ರೊಸೀಜರ್ ಇದೆ. ನೀವು ಕ್ಲೆನ್ಸಿಗೆಲ್ಲ ಲಾಕ್ ಮಾಡೋ ಅವಶ್ಯಕತೆ ಇಲ್ಲ, ಪ್ರೆಷರ್ ಹಾಕೋ ಅವಶ್ಯಕತೆ ಇಲ್ಲ. ಓಕೆ, ನೀವು ಕ್ಲೆನ್ಸ್ ಅಂತ ಬಂದಾಗ ನಾರ್ಮಲ್ ಆಗಿ ಕ್ಲೆನ್ಸ್ ಮಾಡ್ಕೊಂಡು ಬರಬೇಕು. ಯಾವಾಗಲೂ ಕೂಡ ನೆಕ್ ಏರಿಯಾಯಿಂದಾನೇ ಸ್ಟಾರ್ಟ್ ಮಾಡಬೇಕು ಎನಿ ವರ್ಕ್. ನೀವು ಏನು 7 ಸ್ಟೆಪ್ ಮಾಡ್ತಿರಲ್ಲ, 7 ಸ್ಟೆಪ್ ಕೂಡ ಇಲ್ಲಿಂದಾನೇ ಸ್ಟಾರ್ಟ್ ಆಗೋದು. ಓಕೆ, ಫಸ್ಟ್ ಬಂದಾದ್ಮೇಲೆ ನೀವು ತೊಡೆ ಮೇಲೂ ಕೂಡ ಟ್ರೈ ಮಾಡ್ಬೋದು, ಅಲ್ಲೂ ಕೂಡ ನೀಟಾಗಿ ಬರುತ್ತೆ, ಇಲ್ಲೂ ಕೂಡ ನೀಟಾಗಿ ಬರುತ್ತೆ. ಓಕೆ, ಕ್ಲೈಂಟ್ ಹಿಂಗ್ ಮಲ್ಕೊಂಡಿರ್ತಾರಲ್ವಾ, ನೀವು ಯಾವಾಗಲೂ ಅಷ್ಟೇ ಕ್ಲೀನ್ ಅಪ್ ಮಾಡ್ತೀರಾ, ಫೇಶಿಯಲ್ ಮಾಡ್ತೀರಾ ಅಂತಂದ್ರೆ ಕ್ಲಾತ್ ರಿಮೂವ್ ಮಾಡಿಸಿದ್ರೆ ಬೆಟರ್. ಯಾಕೆಂದ್ರೆ ಸ್ಕಿನ್ ಇಷ್ಟಗ್ಲೂ ಓಪನ್ ಇರೋದ್ರಿಂದ ಇಷ್ಟಗ್ಲ ಟ್ಯಾನ್ ಆಗೇ ಇರುತ್ತೆ. ನೀವು ಬ್ಲೌಸ್ ಹಾಕ್ತೀರಾ, ಅವರು ಒಂದು ಡ್ರೆಸ್ ಹಾಕ್ತೀರಾ ಅಂದ್ರೂ ಕೂಡ ಇದು ಓಪನ್ ಸ್ಪೇಸ್ ಇರೋದ್ರಿಂದ ಡಿಫ್ರೆನ್ಸ್ ಕಾಣುತ್ತೆ. ನಾವು ಮೇಕಪ್ ಮಾಡ್ಬೇಕಾದ್ರೂ ಇದಕ್ಕೆಲ್ಲ ಮಾಡ್ತೀವಲ್ವಾ. ಸೊ ನೀವು ಕ್ಲೀನ್ ಅಪ್ ಮಾಡ್ತೀನಿ ಅಂತಂದ್ರೆ, ಫೇಶಿಯಲ್ ಮಾಡ್ತೀನಿ ಅಂತಂದ್ರೆ, ಡಿಟ್ಯಾನ್ ಮಾಡ್ತೀನಿ ಅಂದ್ರೆ, ಬ್ಲೀಚ್ ಮಾಡ್ತೀನಿ ಅಂದ್ರೆ, ಏನೇ ಮಾಡಿದ್ರು ಕೂಡ ಇಲ್ಲಿಂದಾನೇ ವರ್ಕ್ ನ ಸ್ಟಾರ್ಟ್ ಮಾಡ್ಬೇಕು. ಇವಾಗ ಇಲ್ಲಿ ಗಂಟೆ ಬಟ್ಟೆ ಹಾಕಿದ್ರಿ, ಕೈ ಎಟ್ಟಿಕತ್ತೆ ಮ್ಯಾಮ್ ಪರವಾಗಿಲ್ಲ ಮಾಡ್ಬೋದು ಅಂದ್ರೆ ರಾಂಗ್. ಈ ಬಟ್ಟೆಗೆಲ್ಲ ಆಗುತ್ತೆ ಅಲ್ವಾ,